ನಮಸ್ಕಾರ ರೀಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತಿನ ನಮ್ಮ ಲಾಗ್ ಏನೈತಪ್ಪ ಅಂದ್ರೆ, ಇವತ್ತು ಹೋಟ್ ಹಾಕೋ ದಿನ ನಾವು ಬೆಳಗ್ಗೆ ಎದ್ದು ಏನು ಮಾಡಿದ್ವು ಅಂದ್ರೆ, ನಮ್ದು ರೂಟಿನ ಜೀರಿಗೆ ನೀರು ಐತ್ರಲ್ಲ, ಜೀರಿಗೆ ನೀರು ಕುಡಿದು ನಮ್ಮ ಯಜಮಾನ್ರಿಗೆ ಚಹಾ ಮಾಡಿ ಕೊಡೋದು. ಅದು ಏನೇನು ಮಾಡೇವಿ ರೂಟಿನ್ ಇವತ್ತಿನ ಲಾಗ್ನ್ಯಾಗ ಅಂತೇಳಿ ಅದನ್ನು ನೀವು ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತತಿ ನೀವು ಯಾವ ರೀತಿ ಮಾಡೇರಿ ಹೋಟಿನ ದಿನ, ನಿಮ್ಮ ದಿನಚರಿಗಳಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ನಾ ಮಾಡಿದ್ದ ಲಾಗ್ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹೊಸವಾಗಿದ್ದವ್ರ ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಬರ್ರಿ ಈಗ ಜೀರಿಗೆ ನೀರು ಕುಡಿಯೋಣ ಅಂತ. ನೋಡಿರಿ, ಬಿಸಿ ಬಿಸಿ ನೀರೇನ ಅದಕ್ಕೇನು ಮಾಡ್ತೀನಿ ರೀ, ನಾನು ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೋತೇನೆ. ಮತ್ತು ಇವತ್ತು ಇಡ್ಲಿಗೆ ಹಾಕೀನಿ ನಾಷ್ಟಕ್ಕೆ. ಅಂದ್ರೆ ನಮ್ಮ ಮನೆಯವ್ರದ್ದು ವಾರಕ್ಕೆ ಒಂದಿನ ಸೂಟಿ ಇರ್ತೈತಿ. ಸೂಟಿ ಇರೋಣ ಅವತ್ತು ಅವ್ರಿಗೆ ಸ್ಪೆಷಲ್ ನಾಷ್ಟ ಮಾಡ್ಬೇಕಂತೇಳಿ ಇಡ್ಲಿ, ರಾತ್ರಿ ಅಂತಿ ಮೊಸರು ವಡೆ ಮಾಡೀನಿ. ಅದ್ರದ್ದು ರೆಸಿಪಿ ಬರ್ತೈತಿ. ಮೊಸರು ವಡಾದ ಅದನ್ನು ಹಾಕ್ತೇನೆ. ಇಡ್ಲಿ ಮತ್ತು ಸ್ವೀಟ್ ಮಾಡ್ಕೊಂಡೀನಿ. ನಾನು ನಮ್ಮ ಅವಾಗ ಆರಾಮಿಲ್ಲ, ನಾನು ಅವನ್ನ ನೋಡೋಕೆ ಹೋಗೋದಿತ್ತು. ಅದಕ್ಕಾಗಿ ನಾನು ಏನು ಮಾಡಿದ್ನಿ ಅಂದ್ರೆ ರೀ, ಹಂಗೇನು ಹೋಗೋದು ಅಂತೇಳಿ ಒಂದು ರೆಸಿಪಿ ಮಾಡಿ ಕಳ್ಸೇನಿ ನೋಡಿರಿ ಬ್ರೆಡ್ಡಿಂದ. ಆ ಬ್ರೆಡ್ಡಿನ ರೆಸಿಪಿ ಮಾಡ್ಕೊಂಡು ಹೋದು ನೋಡಿರಿ. ಮೊದಲು ನಾಷ್ಟ ಎಲ್ಲ ಮಾಡಿ ಎಲ್ಲರೂ ಮನೆ ಮಂದೆಲ್ಲ ಕುಡ್ಕೊಂಡು ಮತ್ತು ಹೋಟ್ ಹಾಕಿ ಬಂದು. ಫಸ್ಟ್ ನಮ್ದು ಅದ ಕೆಲಸ ಅಲ್ರಿ, ಹೋಟ್ ಹಾಕೋದು. ಹೋಟ್ ಹಾಕಿ ಬಂದು ರೀ. ಹೋಟ್ ಹಾಕಕ್ಕೆ ಹೋದು ಅಂದ್ರೆ ಅಲ್ಲಿ ಒಂದು ಏನು ಪ್ರಾಬ್ಲಮ್ ಇತ್ತಂದ್ರೆ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಮೊಬೈಲೆಲ್ಲ ತೆಗೆದಿಟ್ಕೋತಿತ್ತು. ಅದಕ್ಕಾಗಿ ಅಲ್ಲಿ ಹೆಚ್ಚು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತು ಏನು ಮಾಡಿ ಅಂದ್ರೆ ಸ್ವಲ್ಪ ಹಿಡಿದೇನಿ ರೀ, ಆದ್ರೆ ಅದು ಪೂರ ಬಂದೇನೋ ಇಲ್ಲೂ ಸ್ವಲ್ಪ ಬಂದುಬಿಟ್ಟೈತಿ. ಮತ್ತೊಂದು ಏನಪ್ಪ ಅಂದ್ರೆ, ನಾನು ನಮ್ಮ ವಾರನ್ನ ನೋಡೋಕೆ ಹೋಗಿಲ್ಲ, ಅಲ್ಲೂ ವಿಡಿಯೋ ಸ್ಕಿಪ್ ಹಿಡಿಬೇಕಂದ್ರೆ ಅದು ಆಗಲೇ ಇಲ್ಲ. ಗದ್ದಲ ಭಾಳ ಆಗಿಬಿಟ್ಟಿತ್ತು. ಎಲ್ಲರೂ ಊರಿಂದ ಎಲ್ಲರೂ ಭೇಟಿಯಾದರು, ದೊಡ್ಡವ್ರ ಮಕ್ಕಳು ಎಲ್ಲರೂ ಮಾತಾಡ್ಕೋತ ಕೂತ್ಬಿಟ್ಟು ನೋಡ್ರಿ. ಕುಂಡ್ರಾನ ಏನಾಯ್ತಂದ್ರೆ ಅಲ್ಲಿದನ್ನು ವಿಡಿಯೋ ಹಿಡ್ದಿಲ್ಲ. ಎಷ್ಟು ನಾನು ಸಾಧ್ಯ ಆಗೈತಿಲ್ಲ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನು ಇಲ್ಲಿ ಲಾಗ್ನ್ಯಾಗ ಆ್ಯಡ್ ಮಾಡೀನಿ. ಏನಪ್ಪ ಇನ್ನೊಂದು ವಿಶೇಷ ಅಂದ್ರೆ, ಓಟ್ ಮಾಡೋದು ಮಾತ್ರ ಯಾವ ದುಡ್ಡಿಗೂ ಓಟ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ದುಡ್ಡಿಗೆ ಹೇಗೆ ಮಾಡ್ಕೊಂಡ್ರೆ ನಮ್ಮ ಓಟ ನಾವು ರೊಕ್ಕಕ್ಕಾಗಿ ಮಾರ್ಕೊಂಡಂಗೆ ಆಗ್ತತಿ. ನಾವೇನು ಮಾಡೋದಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಅದನ್ನು ಓಟ್ ಮಾಡಬೇಕಾಗ್ತತಿ. ಬೆಳಗ್ಗೆ ಹೋಗಿದ್ದು ನಾನು, ಅಲ್ಲೇನು ಅಷ್ಟೊಂದು ರಶ್ ಇದ್ರಕ್ಕಿಲ್ಲ ನೋಡ್ರಿ. ಬೆಳಗ್ಗೆ ಎಲ್ಲ ಕುಲಾನ ಇತ್ತು. ಜಲ್ದಿ ಒಂದು 4-5 ಜನದಾಗನ ನಮ್ಮ ನಂಬರ್ ಬಂತು. ಓಟ್ ಹಾಕಿದ್ದು ಬಂದುಬಿಟ್ಟು ನೋಡ್ರಿ. ನೀವೆಲ್ಲ ಓಟ್ ಹಾಕಿರಿ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನೀವು ಎಷ್ಟೊತ್ತಿಗೆ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಮ ಮಕ್ಳು ಏನಾರು ಬೈಕ್ ಮೇಲೆ ಅದು ಅಡ್ಡಾಡಕತ್ತಿದ್ರಂದ್ರೆ, ಮತ್ತು ಊರು ಬಿಟ್ಟು ಬೇರೆ ಊರ ಕಡೆ ಬೈಕ್ ಮೇಲೆ ಹೋಗೋರಿದ್ರಂದ್ರೆ ಕಳ್ಸೋಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ, ಈಗ ನೋಡ್ರಿ, ಮೊನ್ನೆ ಇಲ್ಲಿ ನಮ್ಮ ಸೌದತ್ತಿ ಒಳಗೆ 2 ಗಂಡು ಹುಡುಗರ ಮನೆ ಓಪ್ನಿಂಗ್ ಐತೆ ಅಂತ ಹೇಳಕ್ಕೆ ಹೋಗಿದ್ರು. ಹೋದಾಗ ಏನಾಗೈತಪ್ಪ ಅಂದ್ರೆ, ಅವ್ರು ಏನು ಮಾಡ್ಯಾರು, ಫುಲ್ಲ ಡ್ರಿಂಕ್ಸ್ ಮಾಡಿ ಬೈಕ್ ಮೇಲಿಂದ ಬರಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಜಾಗದ ಮೇಲೆ 2 ಗಂಡು ಹುಡುಗರು, 18 ವರ್ಷದ್ದು ಗಂಡು ಹುಡುಗರು ಸತ್ತುಬಿಟ್ಟಾರ. ಅದಕ್ಕೆ ಹಿಂಗಾಗ್ತಿರ್ತೈತಿ. ಹೋದ್ರೆ ನೀವು ಯಾರಾದರೂ ಒಬ್ಬರು ದೊಡ್ಡವ್ರು ಹೋಗುತ್ತು ಬರ್ರಿ. ನಮ್ಮ ಯಜಮಾನ್ರು ನೋಡ್ರಿ, ನಂಗೆ ಬ್ರೆಡ್ಡಿನ ಸ್ವೀಟ್ ಮಾಡೋಕೆ ಬ್ರೆಡ್ ಎಲ್ಲ ಕಟ್ ಮಾಡಿ ಕೊಡತ್ತಾರ. ಅವ್ರು ಸೂಟಿ ಇತ್ತಂದ್ರೆ ಈ ರೀತಿ ನಂಗೆ ಹೆಲ್ಪ್ ಆಗ್ತಾರೆ ನೋಡ್ರಿ. ಇಡ್ಲಿ ಅಂತ ರೆಡಿ ಅದು ನೋಡ್ರಿ. ಇಡ್ಲಿ ಎಲ್ಲ ಹಾಟ್ ಬಾಕ್ಸಿಗೆ ತೆಗೆದಿಟ್ಟು ನಾಷ್ಟ ಮಾಡುವಾಗ ಕೊಟ್ಬಿಡ್ತೇನೆ ರೀ. ನಾನು ಚಟ್ನಿನೂ ಮಾಡೀನಿ. ಸಾಂಬಾರು ಅಂತಿ ರಸಮ್ ಇತ್ತು. ನಿನ್ನೆದನ್ನ ರಸಮ್ ಇತ್ತು. ನಾನು ಅದ ರಸಮ್ ಮನ್ಯಾಗ ಚಟ್ನಿ ಒಂದು ಮಾಡೀನಿ. ಇಡ್ಲಿ, ಚಟ್ನಿ, ರಸಮ್ಮು ನಾಷ್ಟ ಆಯಿತು. ನೀವೇನು ವಿಶೇಷವಾದ ನಾಷ್ಟ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಬೋದು.
ನೋಡ್ರಿ ಈಗ ನಾವು ಇಲ್ಲಿ ಜೋಗುಳ ಬಾವಿ ಕಡೆ ದಾಟಿ ಹೊಂಟೇವಿ. ಈಗಾದ್ರೂ ಜೋಗುಳ ಬಾವಿ ಗದ್ಲು ಗದ್ಲು ಫುಲ್ ಐತಿ, ನೋಡ್ಬೋದು ನೀವು. ನಾವು ಅಲ್ಲಿ ಪಾನ್ ತೊಗೊಂಡಿದ್ರು, ನಮ್ಮ ಮೈದ್ನ ಪಾನ್ ತೊಗೊಂಡು ನೋಡ್ರಿ ಅಲ್ಲಿ ಎಷ್ಟು ಗದ್ಲೈತಿ. ಪಾನ್ ತಿನ್ಕೋತ ಹೋದು ನೋಡ್ರಿ. ಹೌದು, ಹಂಗೆ ಹೋಗ್ತಾ ಹಾದಿ ಒಳಗೆ ಎಳ್ನೀರಿದ್ದು. ಗೋಕಾಕಕ್ಕೆ ಎಂಟ್ರಿ ಆದ ತಕ್ಷಣ ಎಳ್ನೀರು ಕುಡ್ದು ನಮ್ಮ ಮಗು ಎಳ್ನೀರು ತೊಗೊಂಡು ಈಗ ಇಲ್ಲಿ ನೋಡ್ರಿ ಎಳ್ನೀರು ಕುಡಿಯತ್ತೀವಿ. ಎಳ್ನೀರು ಕುಡಿದು ಮತ್ತು ಎಳ್ನೀರು ತೊಗೊಂಡು ಮತ್ತು ಮುಂದಿನ ಪ್ರಯಾಣ ಬೆಳೆಸಿದ್ದು ರೀ. ಹೋಗಿ ನಮ್ಮ ನೋಡ್ಕೊಂಡು ಮಾಡ್ಕೊಂಡು ಮತ್ತು ವಾಪಸ್ ಎಲ್ಲರೂ ಭೇಟಿ ಅದರಲ್ಲಿ ನಮ್ಮ ದೊಡ್ಡವನ ಮಕ್ಕಳು, ಚಿಗವನ ಮಕ್ಕಳು ಎಲ್ಲರೂ ಭೇಟಿ ಆದರು. ತೊಗೊಂಡು ನಮ್ಮ ಅವ್ವನ ಮನ್ಯಾಗ ಊಟ ಮಾಡಿ ವಾಪಸ್ ನಮ್ಮ ಊರಿಗೆ ಬಂದು ನಾ ಮಾಡಿರೋ ಲಾಗ್ ನಿಮಗೆ ಏನಾರ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಸಿಗೋಣ ಅಂತ ಮುಂದಿನ ಲಾಗ್ನ್ಯಾಗ. ನಮ್ಮ ಲಾಗ್ ನಿಮಗೆ ಹೆಂಗೆ ಅನಿಸ್ತಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಿಗೋಣ ಅಂತ ಮುಂದಿನ ಲಾಗ್ನ್ಯಾಗ.